ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಸರ್ ಜೋಶಿ ಅವರೇ, ಮುಖ್ಯ ಅತಿಥಿಯಾಗಿ ಆಗಮಿಸಿದಂಥ ಕರ್ನಾಟಕ ರಾಜ್ಯ ಸರ್ಕಾರದ ಉಪಸಭಾಪತಿಗಳು, ಆತ್ಮೀಯರಾದಂಥ ಸನ್ಮಾನ್ಯ ಶ್ರೀ ರುದ್ರಪ್ಪ ಲಾಮಣ್ಣಿ ಅವರೇ, ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರಾದಂಥ ಸನ್ಮಾನ್ಯ ಶ್ರೀ ಪ್ರಭಾಕರ್ ಸರ್ ಕೋರೆ ಅವರೇ, ಇವತ್ತಿನ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ಶ್ರೀಮತಿ ಅರುಣಾ ರಾಜಿ ಪಾಟೀಲ್ ಅವರೇ, ಜಿಲ್ಲಾಧಿಕಾರಿಗಳಾದಂಥ ಯಶವಂತ್ ಅವರೇ, ನಮ್ಮ ಸಂಸ್ಥೆಯ ಕಾರ್ಯಾಧ್ಯಕ್ಷರಂಥ ಅಮಿತ್ ಕೋರೆ ಅವರೇ, ಕಾರ್ಯದರ್ಶಿಗಳಂಥ ದೇಸಾಯಿ ಅವರೇ, ಹಾಗೂ ಪ್ರಾಂಶುಪಾಲರಂಥ ರಾಯ್ ಮೇಡಮ್ ಅವರೇ, ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ಹಿರಿಯರಿಗೆ, ಬಹಳ ಒಂದು ಅತ್ಯಂತ ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಾವು ನೀವೆಲ್ಲ ಸೇರಿದ್ದೀವಿ. ಸನ್ಮಾನ್ಯ ಜೋಶಿ ಅವರು ಹೇಳಿದ ಹಾಗೆ ಸಮಾಜದಲ್ಲಿ ಇವತ್ತು ನಾವು ಎರಡು ವಿಧವಾದಂಥ ಜನರನ್ನ ಕಾಣಬಹುದು. ಸಮಾಜದಲ್ಲಿ ನಮ್ಮೆಲ್ಲರ ಜೊತೆ ಇದ್ದು ಇಲ್ಲದೆ ಇರುವವರು ಒಂದು, ನಮ್ಮ ಜೊತೆ ಇರದೇ ಇದ್ದರೂ ಸಹಿತ ಇರುವಂಥ ಜನರು. ಅಂತರದಲ್ಲಿ ಇವತ್ತು ಕೆ ಎಫ್ ಪಾಟೀಲ್ ಅವರು ಇವತ್ತು ನೋಡ್ರಿ, ಅವ್ರ ಬಹುಶಃ ಜೀವನ ಚರಿತ್ರೆಯನ್ನ ಇವತ್ತು ನಾವೆಲ್ಲ ವೇದಿಕೆ ಮೇಲೆ ಇದ್ದಂಥ ಎಲ್ಲರೂ ಮಾತನಾಡಿದಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲ ಅವರ ಮಾತುಗಳನ್ನು ಕೇಳಿ ರೋಮಾಂಚನಗೊಳ್ತೇವೆ. ಯಾಕಂತಂದ್ರೆ ಆ ರೀತಿಯಂಥ ಬದುಕನ್ನ ಅವರು ಆ ರೀತಿಯಂಥ ಬದುಕಲ್ಲಿ ಬದುಕಿದ್ರು ಅವರು. ಗಾಂಧೀಜಿಯವರ ಅನುಯಾಯಿಗಳು. ಇವತ್ತು ನಾವೆಲ್ಲ ಹೇಳ್ತೀವಿ, ಆದರೆ ಯಾವ ರೀತಿಯಾಗಿ ಮಾತಾಡ್ತಿಲ್ಲ ಆ ರೀತಿಯಾಗಿ ನಾವೆಂದೂ ನಡೆಯೋದಿಲ್ಲ. ಆದರೆ ಇವರು ಗಾಂಧಿ ತತ್ವದಲ್ಲಿ ಅಪಾರವಾದಂತಹ ಒಂದು ನಂಬಿಕೆಯನ್ನಿಟ್ಟು ಯಾವ ರೀತಿಯಾಗಿ ಮಾತನಾಡಿದ್ರು ಅದೇ ರೀತಿಯಾದಂತಹ ಜೀವನವನ್ನ ಇವತ್ತು ಸಾಗಿಸಿದರು. ಆ ನಿಟ್ಟಿನಲ್ಲಿ ಇವತ್ತು ಅವರೆಲ್ಲ ನಮಗೆ ಮಾರ್ಗದರ್ಶಕರಾಗಿ ಬದುಕಿದ್ರು ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಬಹುಶಃ ಪಾಟೀಲ್ ಕುಟುಂಬದ ಶ್ರೀಮತಿ ಅರುಣಾಜಿ ಹಾಗೂ ಅವರ ಎಲ್ಲ ಸದಸ್ಯರು ಸಹಿತ ಕೇಳಿ ಪರಿವಾರದ ಪರವಾಗಿ ತಮಗೆಲ್ಲ ನಾನು ಅತ್ಯಂತ ಹೃದಯಪೂರ್ವಕವಾದಂತಹ ಒಂದು ಅಭಿನಂದನೆಯನ್ನ ಈ ಒಂದು ಸಂದರ್ಭದಲ್ಲಿ ಹೇಳಬಯಸ್ತೀನಿ. ತಾವು ಈ ಒಂದು ಸಂಸ್ಥೆಯ ಮೇಲೆ ಒಂದು ವಿಶ್ವಾಸವನ್ನಿಟ್ಟು ಈ ಒಂದು ಸಂಸ್ಥೆಯ ದಾನವನ್ನ ಮಾಡುವ ಮೂಲಕ ಇವತ್ತು ಆ ಭಾಗದ ಜನರಿಗೆ, ಬಹುಶಃ ಇವತ್ತು ತಮ್ಮ ತಂದೆಯವರು ಅವತ್ತಿನ ಸಂದರ್ಭದಲ್ಲಿ ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ ಒಂದು ಒಳ್ಳೆ ರೀತಿಯಂತಹ ವಿದ್ಯಾಭ್ಯಾಸವನ್ನ ಕೊಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಆ ಸಂಸ್ಥೆಯನ್ನ ಹುಟ್ಟು ಹಾಕಿದ್ರು. ಆ ನಿಟ್ಟಿನಲ್ಲಿ ಇವತ್ತು ಯಾವ ರೀತಿಯಾಗಿ ತಮ್ಮ ತಂದೆಯವರು ಒಂದು ಉದ್ದೇಶವನ್ನು ಇಟ್ಕೊಂಡಿದ್ರು, ನಿಶ್ಚಿತವಾಗಿ ಸಹಿಸಿದ ಈ ಒಂದು ಸಂಸ್ಥೆ ಆ ಉದ್ದೇಶವನ್ನು ಈಡೇರಿಸುವಂತಹ ಒಂದು ಕೆಲಸವನ್ನ ಮುಂಬರುವಂತಹ ಒಂದು ದಿನಗಳಲ್ಲಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಮಾಡುತ್ತಿದೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ತಮಗೆ ಹೇಳಬಯಸುವುದರ ಜೊತೆಗೆ ಮತ್ತೊಮ್ಮೆ ತಾವು ಈ ಒಂದು ಸಂಸ್ಥೆಯ ಮೇಲೆ ವಿಶ್ವಾಸವನ್ನಿಟ್ಟು ಇವತ್ತು ದಾನವನ್ನ ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ಪೂರ್ವಕವಾದಂತಹ ಒಂದು ಅಭಿನಂದನೆಯನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ.